ಶ್ರೀರಾಮ ಸಮರ್ಥ. ಜೂನ್ 3. ಪರಮಾರ್ಥವು ಹೇಗೆ ಸಾಧಿಸುತ್ತದೆ? ಯಾರಿಂದ ಮಾಯೆ ನಿರ್ಮಾಣವಾಗಿರುತ್ತದೆಯೋ ಅವನಿಗೆ ಶರಣು ಹೋಗಬೇಕು. ಶರಣು ಹೋಗಲು ಏನು ಅಡ್ಡ ಬರುತ್ತದೆ ಎಂಬುದನ್ನು ನೋಡಬೇಕು. ಕರ್ತೃತ್ವ ಭಾವ ಬಿಡುವುದರಿಂದ ಶರಣು ಹೋಗಲು ಬರುತ್ತದೆ. ಕರ್ತೃತ್ವ ಭಾವ ಮೆರೆಸುತ್ತೀರಿ ಹಾಗೂ ಅಭಿಮಾನ ಹೊಂದಿರುತ್ತೀರಿ ಅಂದ ಮೇಲೆ ಹೇಗೆ ಭಗವಂತನಿಗೆ ಶರಣು ಹೋಗಲು ಬಂದೀತು? ನಾವು ಸಂತರ ದರ್ಶನಕ್ಕೆ ಹೋಗುತ್ತೇವೆ ಹಾಗೂ ಹೆಂಡತಿಯ ರೋಗ ಕಡಿಮೆಯಾಗಬೇಕೆಂದು ಅನ್ನುತ್ತೇವೆ. ಅಂದ ಮೇಲೆ ಈ ದರ್ಶನವು ನಿಜವಾದ ದರ್ಶನವಾದೀತೆ? ಹೆಂಡತಿ ಮಕ್ಕಳ ಸಲುವಾಗಿ ಸಂತರ ಕಡೆಗೆ ಹೋಗುವಂತಾಗಬಾರದು. ಸಂತರು ನಾಮಸ್ಮರಣೆ ಮಾಡಲು ಹೇಳಿದರು. ಆದರೆ ಮಗನು ಬದುಕಲಿಲ್ಲವೆಂಬುದನ್ನು ನೋಡಿ ರಾಮನ ಮೇಲಿನ ಹಾಗೂ ನಾಮಸ್ಮರಣೆಯ ಮೇಲಿನ ಶ್ರದ್ಧೆಯು ಹೋಗಿಬಿಡುತ್ತದೆ. ಇದರಿಂದ ನಾವು ವಿಷಯಕ್ಕಾಗಿಯೇ ನಾಮ ತೆಗೆದುಕೊಳ್ಳುತ್ತೇವೆ ಎಂದಾಯಿತಲ್ಲವೇ? ನಮಗೆ ವಿಷಯ ಬಿಡಬೇಕೆಂದೆನಿಸುತ್ತದೆ, ಆದರೆ ಬಿಡಲಿಕ್ಕಾಗುವುದಿಲ್ಲ. ಇದಕ್ಕೆ ಕಾರಣವೇನೆಂದರೆ ನಮ್ಮಲ್ಲಿ ಬಲವತ್ತರವಾದ ಇಚ್ಛೆ ಇರುವುದಿಲ್ಲ. ಸನ್ಯಾಸ ತೆಗೆದುಕೊಳ್ಳಬೇಕೆಂದು ಹೊರಟಾಗ ಹೆಂಡತಿಯು ಮಕ್ಕಳೊಂದಿಗೆ ಅಡ್ಡ ಬೀಳುತ್ತಾಳೆ. ಆಗ ಅವಳನ್ನು ದೂರ ಸರಿಸಿ ಹೊರಟು ಹೋದನು. ಆದರೆ ಮುಂದೆ ಪರಸ್ತ್ರೀ ಮೋಹದಲ್ಲಿ ಬೀಳುವ ಪ್ರಸಂಗ ಬಂದಿತು. ಮನುಷ್ಯನು ವ್ಯಸನಕ್ಕಾಗಿ ಇದೆಲ್ಲವನ್ನು ಮಾಡುತ್ತಾನೆ. ಆದರೆ ಪರಮಾರ್ಥಕ್ಕಾಗಿ ವಿಷಯ ಹಾಗೂ ಮೋಹ ದೂರಗೊಳಿಸಿ ಸಾಧನೆ ಮಾಡಬೇಕೆಂದರೆ ಅನೇಕ ಪ್ರಕಾರದ ನೆಪಗಳು ಕಣ್ಮುಂದೆ ಬಂದು ನಿಲ್ಲುತ್ತವೆ. 24 ವರ್ಷ ಓದಿದರೂ ಹೊಟ್ಟೆಗೆ ಸಾಕಾಗುವಷ್ಟು ಪ್ರಾಪ್ತವಾಗುವುದಿಲ್ಲ. ಅಂದ ಮೇಲೆ ಪರಮಾರ್ಥವು 2 ವರ್ಷದಲ್ಲಿ ಸಾಧ್ಯವಾಗಬೇಕೆಂದರೆ ಹೇಗೆ ಶಕ್ಯ? ಶಾಂತಿಯು ಪರಮಾರ್ಥದ ಮೊದಲನೇ ಮೆಟ್ಟಿಲಾಗಿರುತ್ತದೆ. ಪರಮಾರ್ಥವು ತಿಳುವಳಿಕೆಯದಾಗಿರುತ್ತದೆ. ವ್ಯರ್ಥ ಕಷ್ಟಪಡುವ ಅಥವಾ ಪಾರಾಯಣ ಮಾಡುವುದಾಗಿರುವುದಿಲ್ಲ. ಬದರಿನಾರಾಯಣನ ಯಾತ್ರೆ ಮಾಡಿಯೂ ಅದು ಸಾಧಿಸುವುದಿಲ್ಲ. ಅದಕ್ಕಿಂತಲೂ ಭಗವಂತನ ಅನುಸಂಧಾನದಲ್ಲಿರುವುದರಿಂದ ವಿಶೇಷ ಲಾಭವಾಗುತ್ತದೆ. ಕೆಲವು ಆಟಗಳು ಒಬ್ಬರೇ ಆಡುವಂತಹವೂ ಇರುತ್ತವೆ. ಅದರಂತೆ ಪರಮಾರ್ಥವು ನಾವೇ ನಮ್ಮೊಂದಿಗೆ ಆಡುವಂಥ ಆಟವಾಗಿರುತ್ತದೆ. ಅದು ನಾವು ನಮ್ಮಲ್ಲಿಯೇ ಮಾಡುವ ಅಭ್ಯಾಸವಾಗಿರುತ್ತದೆ. ಆಟದಲ್ಲಿ ಹೊರಗಿನ ವಸ್ತುಗಳಾದರೂ ಬೇಕಾಗುತ್ತವೆ, ಆದರೆ ಈ ಅಭ್ಯಾಸದಲ್ಲಿ ಅವುಗಳ ಅವಶ್ಯಕತೆಯೂ ಇರುವುದಿಲ್ಲ. ಪರಮಾರ್ಥವು ವೃತ್ತಿ ಸುಧಾರಿಸುವ ಅಭ್ಯಾಸವಾಗಿರುತ್ತದೆ. ನಮ್ಮ ಪರಮಾರ್ಥವು ಜಗತ್ತಿಗೆ ಎಷ್ಟು ಕಡಿಮೆ ಕಾಣಿಸುತ್ತದೆಯೋ ನಮಗೆ ಅಷ್ಟು ಹೆಚ್ಚಿಗೆ ಲಾಭದಾಯಕವಾಗಿರುತ್ತದೆ. ಜಗತ್ತಿನಲ್ಲಿಯ ಪ್ರತಿಷ್ಠೆಯಲ್ಲಿ ಸ್ವಲ್ಪವೂ ಸಾರ್ಥಕತೆ ಇರುವುದಿಲ್ಲ. ನಿಜವಾದ ದೊಡ್ಡಸ್ತಿಕೆ ಇಲ್ಲದಿರುವಾಗ ಸುಮ್ಮನೆ ದೊಡ್ಡಸ್ತಿಕೆ ಎನಿಸುವುದು ಘಾತಕವಾಗಿರುತ್ತದೆ. ಅಂತಃಕರಣವು ಸ್ಥಿರವಾಗುವುದು, ಸ್ವಸ್ಥತೆ ಬರುವುದು, ಸಾವಧಾನತೆ ಇರುವುದು, ಆತುರತೆ ಬಿಡುವುದು ಇದೇ ಪರಮಾರ್ಥವಾಗಿರುತ್ತದೆ. ಅಖಂಡ ಆನಂದ ಪ್ರಾಪ್ತಿಗಾಗಿ ಮಾಡುವ ಪ್ರಯತ್ನವೇ ಪರಮಾರ್ಥವಾಗಿರುತ್ತದೆ. ಜಗತ್ತು ಏನು ಅನ್ನುತ್ತದೆ ಎಂಬ ಭಾವನೆಯಿಂದ ನಡೆಯುವುದಕ್ಕೆ ವ್ಯವಹಾರವೆನ್ನುತ್ತಾರೆ, ಹಾಗೂ ಭಗವಂತನು ಏನು ಅನ್ನುತ್ತಾನೆಂದು ನಡೆಯುವುದಕ್ಕೆ ಪರಮಾರ್ಥವೆನ್ನುತ್ತಾರೆ. ಇಂದಿನ ಮುಖ್ಯ ವಿಚಾರ, ಕರ್ತವ್ಯದಲ್ಲಿ ಭಗವಂತನ ಸ್ಮರಣೆ ಪರಮಾರ್ಥದ ಸಾರವಾಗಿರುತ್ತದೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಆತ್ಮೀಯರೇ ನಮಸ್ಕಾರ. ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಕೂಡಲೇ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ತಪ್ಪದ ಕ್ಲಿಕ್ ಮಾಡಿರಿ.